ಹಲೋ ಫ್ರೆಂಡ್ಸ್, ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇದೇನು ಬಸವಣ್ಣನ ತೋರಿಸಿದಾರ ಅನ್ಕೋತೀರಾ? ಹೌದು, ನಾವು ನಮ್ಮ ಮನೆ ದೇವ್ರದ್ದು ಕಾರ್ತಿಕೋತ್ಸವಕ್ಕೆ ಹೋಗಿದ್ವಿ. ಅದಕ್ಕೆ ಇದನ್ನೆಲ್ಲ ನಿಮ್ಮ ಕಡೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನಮ್ಮದು ಮನೆ ದೇವರು ಬಂದುಬಿಟ್ಟು ನಿಯರ್ ಮಹಾರಾಷ್ಟ್ರಕ್ಕೆ 5 ಕಿಲೋಮೀಟ್ರ್ ಆಗುತ್ತೆ. ಬೆಳಗಾವಿ ಡಿಸ್ಟಿಕ್ ಅಥಣಿ ತಾಲೂಕು. ಅಲ್ಲಿ ಕಿಳ್ಳೆಗಾಂವ್ ಅಂತ. ನಾವು ಆ ಊರಿಗೆ ಮಹಾರಾಷ್ಟ್ರದ ಬಸ್ಸು ಬರ್ತವೆ ಮತ್ತು ನಮ್ಮ ಕರ್ನಾಟಕದ ಬಸ್ಸನ್ನು ಬರ್ತವೆ. ನಾವು ಪ್ರತಿ ಕಾರ್ತಿಕ ಮತ್ತು ಶ್ರಾವಣ ಮತ್ತು ಅಲ್ಲಿ ಜಾತ್ರೆ ಇದ್ದರೆ ವರ್ಷದಲ್ಲಿ ಒಂದು 3-4 ಸಲ ಹೋಗಿರ್ತೀವಿ. ಹಾಗೆ ಇವತ್ತು ಹೋಗ್ತಾ ಇದ್ವಿ. ತೋರ್ಸೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಿಳ್ಳೆಗಾಂವ್ ಗೊತ್ತಿರುತ್ತೇನೋ ಮೋಸ್ಟ್ಲಿ. ಆಲ್ಮೋಸ್ಟ್ ಇಲ್ಲಿ ನಮ್ಮ ಧಾರವಾಡದಲ್ಲಿ ಇರೋ ಜನರೆಲ್ಲ ಎಲ್ಲರೂ ಕಿಳ್ಳೆಗಾಂವ್ ಬಸವಣ್ಣ ನಮ್ಮ ಮಂದೇವರು ಅಂತ ಹೇಳ್ತಿರ್ತಾರೆ. ಭಾಳ ಬಿಸಿಲಲ್ಲಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಬೇಸಿಗೆಗೆ ಹೋದ್ರಂತೂ ಸಿಕ್ಕಾಬಿಟ್ಟೆ ಬಿಸಿಲು. ಬಟ್ ದೇವಸ್ಥಾನ ಮಾತ್ರ ಭಾಳ ತಂಪಾಗೈತಿ. ಈ ಬಸವಣ್ಣ ನಮ್ಮ ಅತ್ತೆ ಮಾವ ಎಲ್ಲ ಹೋಗ್ತಿರ್ಬೇಕಾದ್ರೆ ಚಿಕ್ಕದಿತ್ತು, ಬೆಳೀತಾ ಇತ್ತು, ಹಾರಿಕೋಲೆಲ್ಲ ಹಾಕಿದಾರ ಅಂತಂದೆಲ್ಲ ಹೇಳ್ತಾರೆ. ಬಟ್ ಒಳ್ಳೆ ಮಹಿಮೆ ಐತಿ. ಏನು ಕೇಳ್ಕೊಂಡ್ರೂ ಕೊಡೋ ಬಸವಣ್ಣ ಪವಾಡ ಐತಿ. ನಾವು ಅಲ್ಲಿ ಹೋದಾಗ ಬೆಳಿಗ್ಗೆ ನಾವು 10:00 ಬಿಟ್ಟಿದ್ವಿ. ಅಲ್ಲಿ ಹೋದಾಗ 3 ಗಂಟೆ ಆಗಿತ್ತು. ಬಸವಣ್ಣನಿಗೆ ಹಾಕೋ ಬಟ್ಟೆಗಳೆಲ್ಲ ಇದಾವೆ ನೋಡ್ರಿ, ಡ್ರೆಸ್ಸಸ್. ಡೈಲಿ ಒಂದೊಂದು ವೆರೈಟಿ. ಇವು ಬಸವಣ್ಣಗೆ ಶ್ರಾವಣದಲ್ಲಿ 3 ಪೂಜೆ ಆದರೆ ಡೈಲಿ 2 ಪೂಜೆ. ಶ್ರಾವಣದಲ್ಲಿ ಮಾತ್ರ ದಿನಕ್ಕೆ 3 ಪೂಜೆ, ಉಳಿದ ದಿನಗಳೆಲ್ಲ 2 ಪೂಜೆ ಆಗ್ತಾವಲ್ಲಿ. ಭಾಳ ಚೆನ್ನಾಗಿ ಮಾಡ್ತಾರೆ. ಬ್ಯಾಳಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ. ವಿಶೇಷವಾದ ಪೂಜೆ. ಬ್ಯಾಳಿ ಪೂಜೆನ ನಾನು ಇಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ನೋಡಿರಲಿಲ್ಲ. ಇದೇ ಮೊದಲು ದೇವ್ರದ್ದು ನಾವು ಬ್ಯಾಳಿ ಪೂಜೆಯನ್ನು ಮಾಡಿದ್ದು. ಬೇಳೆಗಳಿಂದ ಅಂದರೆ ತೊಗರಿಬೇಳೆ, ಚೆನ್ನಾಗಿ ಬೇಳೆ, ಉದ್ದಿನ ಬೇಳೆ ಅವೆಲ್ಲ ಹಚ್ಚಿಬಿಟ್ಟು ಬೇಳೆ ಪೂಜೆ ಎಲ್ಲ ಮಾಡ್ತಾರೆ. ನಾವು ಹೋದ ಭಕ್ತರಿಗೆಲ್ಲ ಬೇಳೆನೂ ಸಿಗುತ್ತೆ. ಅದನ್ನು ತಗೊಂಬಂದು ನಾವು ದೇವ್ರದ್ದು ಪ್ರಸಾದ ಅಂತಂದೇಳಿ ವಡೆ ಮಾಡ್ಕೊಂಡು ತಿಂತೀವಿ. ಅಂದರೆ ಎಲ್ಲ ಬೇಳೆಗಳಿರ್ತಾವಲ್ಲ, ಅದರಲ್ಲಿ ಸಾಂಬಾರು ಮಾಡೋಕ್ಕಾಗಲ್ಲ ಅಂತಂದೇಳಿ ವಡೆ ಮಾಡ್ಕೊಂಡು ತಿಂತೀವಿ. ಹೀಗೆ ಕಾರ್ತಿಕವನ್ನು ಮಾಡಿದ್ವಿ, ಕಾರ್ತಿಕ ಹಚ್ಚಿದ್ವಿ. ಸುಮಾರು ನಾವು 3:30-4 ಗಂಟೆ ಅಷ್ಟೊತ್ತಿಗೆ ಕಾರ್ತಿಕ ಹಚ್ಚಿಬಿಟ್ವಿ. ಯಾಕಂದ್ರೆ ವಾಪಸ್ ಬರಬೇಕಿತ್ತು ಮತ್ತೆ ನಾವು. ಅದಕ್ಕೆ ಆವಾಗಲೇ ನಾವು ಎಲ್ಲ ಕಾರ್ತಿಕ ಮಾಡಿಬಿಡೋಣ, ಹಚ್ಚಿಬಿಡೋಣ ಅಂತಂದೇಳಿ ತುಂಬ ಜನ ನಮಗಿಂತ ಮುಂಚೆನೇ ಹಚ್ತಾ ಇದ್ರು ನಮ್ಮ ಜೊತೆನ. ಆವಾಗನೇ ಹಚ್ಚಿಬಿಟ್ವಿ. ಈ ಸಮಯದಲ್ಲಿ ಒಂದು ಹಾಡು ನೆನಪಾಕತಿ. ಅದೇನಂದ್ರೆ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂದು. ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ ಬರ್ತತಿ. ಏನಂತೀರ ಫ್ರೆಂಡ್ಸ್? ನನಗಂತರೂ ಅದು ದೀಪ ಎಲ್ಲ ಹಚ್ಚಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಮತ್ತು ವೈಬ್ಸ್ ಕೊಡ್ತು. ಆಲ್ಮೋಸ್ಟ್ ನಾವು ಬಂದಾಗೆಲ್ಲ ಇಲ್ಲಿ ಉಳಿದ್ಬಿಟ್ಟೇ ಹೋಗ್ತೀವಿ. ಹಾಲ್ಟ್ ಆಗಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಮೊದಲೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಈಗೆಲ್ಲ ತುಂಬ ಸುಧಾರಿಸಿದೆ. ಮತ್ತು ಪ್ರತಿನಿತ್ಯನೂ ಅನ್ನ ಪ್ರಸಾದ ಕೂಡ ಇರುತ್ತೆ. ಹೋದ ಭಕ್ತರಿಗೆಲ್ಲ ಅನ್ನ ಪ್ರಸಾದ ಸಿಗುತ್ತೆ. ಆಲ್ಮೋಸ್ಟ್ ಯಾವಾಗ ಬೇಕಾದ್ರೂ ಸಿಗುತ್ತೆ. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ನಾವು ಪ್ರಸಾದ ಸ್ವಲ್ಪೇ ತಗೊಂಡ್ಬಿಟ್ಟು ಅಲ್ಲಿ ಬರ್ತಾ ಗೋಕಾಕ್ ಮೇಲೆ ಬಂದರೆ ಗೋಕಾಕ್ ಮೇಲೆ ಆಯಿತು, ಇಲ್ಲ ಅಥಣಿ ಮೇಲೆ ಬಂದರೆ ಅಥಣಿ ಮೇಲೆ ಏನು ಮಾಡ್ತೀವಿ ಅಂತಂದರೆ, ನಾವು ಅಲ್ಲಿ ವಡಾಪಾವ್ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಚೀಪೆಸ್ಟ್, ಭಾಳ ಟೇಸ್ಟಿಯಾಗಿರುತ್ತೆ ಚೀಪ್ ಅನ್ನೋಕ್ಕಿಂತನೂ. ಇಲ್ಲಿ ನಾವು ಧಾರವಾಡ ಹುಬ್ಬಳ್ಳಿಲಿ ನಾವು ತಿಂತೀವಿ ಅಂದರೆ ಆ ಟೇಸ್ಟ್ ಇರಲ್ಲ. ಅಲ್ಲಿ ಪಾವ್ ಇರುತ್ತಲ್ಲ, ತುಂಬ ಟೇಸ್ಟು. ನಾವು ಅಲ್ಲಿ ಬರೀ ಅದನ್ನೇ ತಿನ್ಕೊಂಡೇ ಬರ್ತೀವಿ. ಅದನ್ನು ನೀವು ಹೋದಾಗ ಒಂದು ಸಲ ಟ್ರೈ ಮಾಡ್ಬೋದು. ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿರ್ತೈತಿ ಅಂತ ನೀವು ಹೇಳ್ತೀರಾ. ಇನ್ನೇನು ದೇವ್ರಿಗೆ ಹೋಗಿದ್ದೀವಿ ಅಂದರೆ ಪ್ರಸಾದ ತಗೋಬೇಕಲ್ಲ. ಪ್ರಸಾದನೂ ಎಲ್ಲ ಖರೀದಿ ಮಾಡಿ ಎಲ್ಲರಿಗೂ ಹಂಚಿನೂ ಆಯಿತು. ನಾವು ಚುರ್ಮರಿ ಪ್ರಸಾದ ತಗೊಂಡ್ವಿ. ಚುರ್ಮರಿ ಅಂದರೆ ಕೇಳ್ತೀರಾ, ಎಲ್ಲರಿಗೂ ಇಷ್ಟನೇ. ಇಷ್ಟಪಟ್ಟು ತಿಂದಿದ್ದು ಆಯಿತು. ಇನ್ನು ಕೇಳೋದೇ ಬೇಡ. ಹೊರಗಡೆ ಹೋದ್ಮೇಲೆ ನಮಗೆ ಫೋಟೋ ಬೇಕೇ ಬೇಕಲ್ಲ. ಫೋಟೋ ಸೆಷನ್ನೂ ಆಯಿತು. ಫೋಟೋ ಎಲ್ಲ ತಗೊಂಡ್ವಿ. ಒಕೇಶನದ್ದು ಆ ಫೋಟೋಗಳು ಇರಲೇಬೇಕು ನಮ್ಮ ಹತ್ರ, ಹೆಣ್ಮಕ್ಳ ಹತ್ರ. ಅಲ್ಲೇ ಹಾಗೆ ಒಂದು ಮದುವೆ ಆಗ್ತಾಯಿತ್ತು. ಡಿಫ್ರೆಂಟ್ ಆಗಿತ್ತು ಅವ್ರದ್ದು, ಮದುಮಗ ಮತ್ತು ಮದುಮಗಳದ್ದು. ಬಾಸಿಂಗ ಅವೆಲ್ಲ ನಮ್ಮಲ್ಲಿಗಿಂತನೂ ಅಲ್ಲಿ ಡಿಫ್ರೆನ್ಸ್ ಇತ್ತು. ಒಂದು ಸ್ವಲ್ಪ ನಿಯರ್ ಬೈ ಮಹಾರಾಷ್ಟ್ರ ಅಲ್ಲ, ಮಹಾರಾಷ್ಟ್ರದ ಪದ್ಧತಿಗೆ ಥರನೇ ಇತ್ತು. ಅದಕ್ಕೆ ಅವ್ರದ್ದೊಂದು ಶೂಟ್ ಮಾಡಿಕೊಂಡೆ. ಅದು ದೂರಿಂದ ಬಂದೈತಿ ನೋಡಿ ಫ್ರೆಂಡ್ಸ್. ಹಾಗೆ ನಾವು ಅಲ್ಲಿಂದ ಹೊರಟಾಗ ಸುಮಾರು 4:15 ಆಗಿತ್ತು. ದಾರಿ ಮಧ್ಯೆ ವಡಾಪಾವ್ ತಿಂದ್ವಿ. ಬಟ್ ವಡಾಪಾವನ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಹಾಗೆ ವಡಾಪಾವ್ ತಿಂದ ಮೇಲೆ ಕಾಫಿ ಕುಡಿದ್ವಿ. ಕಾಫಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಬಸವಣ್ಣನ ದೇವಸ್ಥಾನ ಇಷ್ಟ ಆಯ್ತಲ್ಲ? ಇಷ್ಟ ಆದರೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ. ಬಾಯ್.